T2 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಳೆದ 10 ದಿನಗಳಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮತಕ್ಷೇತ್ರ ಚಿತಾಪೂರಿನಲ್ಲಿ ಅಕ್ರಮ ಮರಳುಗಾರಿಕೆಯ ಸುದ್ದಿ ಟಾಪ್ 1 ಲಿಸ್ಟ್ನಲ್ಲಿ ಇದೆ. ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಸಚಿವರು ಆಗ ಶಾಸಕರಾಗಿದ್ದರು. ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ದೂರವಾಣಿ ಕರೆ ಮಾಡಿ, ನನಗೆ ಕೆಲಸ ಇಲ್ಲ, ಟ್ರ್ಯಾಕ್ಟರ್ ಇದೆ, ಮರಳು ಸಾಗಾಣಿಕೆ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಹೇಳಿದಾಗ ಅಂದಿನ ಶಾಸಕರು, ಇಂದಿನ ಸಚಿವರು ವಿರೋಧ ಮಾಡಿದ್ರು. ಆದರೆ ಈಗ ಕ್ಷೇತ್ರದಲ್ಲಿ ಎಲ್ಲೆಡೆ ಮರಳು ಸಾಗಾಟ ಮಾಡುತ್ತಿದ್ರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಎಂದು ಆಂದೋಲ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಸಚಿವರಾದ ದಿನದಿಂದ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಚಿತಾಪುರ್ ತಾಲೂಕಿನ ಸುದ್ದಿಗಳು ಹರಿದಾಡುತ್ತಿವೆ. ಪ್ರತಿನಿತ್ಯ ಕಾನೂನು ಬಾಹಿರವಾಗಿ ಸುಮಾರು 500 ಟಿಪ್ಪರ್ ಮರಳು ಸಾಗಾಟ ನಡೆಯುತ್ತಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ನಮ್ಮ ಕಾರ್ಯಕರ್ತರು ಈ ಅಕ್ರಮ ಮರಳು ಸಾಗಾಟದ ಬಗ್ಗೆ ಮನವಿ ಪತ್ರ ನೀಡಿದ್ರು. ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ. ಅಲ್ಲದೆ ತಾಲೂಕಿನಲ್ಲಿ ಅಬ್ದುಲ್ ರಶೀದ್ ಹಾಗೂ ಅಬ್ದುಲ್ ಹಫೀಜ್ ಮರಳು ಲೂಟಿ ಮಾಡುವಲ್ಲಿ ಅಲಿಬಾಬಾ 40 ಚೋರ್ ಮುಖ್ಯಸ್ಥರಾಗಿದ್ದಾರೆ ಎಂದು ಕಿಡಿಕಾರಿದ್ರು. ಈ ವ್ಯಕ್ತಿಗೆ 10 ಎಕರೆ ಟೆಂಡರ್ ಆಗಿದೆ. ಆದರೆ ಆದಷ್ಟು ಕಬಳಿಸಿದ್ದಲ್ಲದೆ ಸುತ್ತಮುತ್ತಲಿನ 40ರಿಂದ 50 ಎಕರೆ ಮರಳು ಲೂಟಿ ಮಾಡಿದ್ದಾರೆ ಎಂದರು. ಇನ್ನು ಅಬ್ದುಲ್ ರಶೀದ್ ಹಾಗೂ ಹಫೀಜ್ ಅವರ ವಿರುದ್ಧ ಇಲ್ಲಿಯವರೆಗೆ ಚಿತಾಪುರ್ ತಹಸೀಲ್ದಾರ್, ಸೇಡಂ, ಎಸಿ ಹಾಗೂ ಮೈನ್ಸ್ ಡಿಡಿ ಯಾವುದೇ ಸ್ಪಾಟ್ ಇನ್ಸ್ಪೆಕ್ಷನ್ ಹೋಗಿಲ್ಲ ಎಂದು ಅಧಿಕಾರಿಗಳ ನಡೆಯನ್ನ ಆಂದೋಲ ಶ್ರೀಗಳು ಖಂಡಿಸಿದ್ರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಇಂದಿನ ಪತ್ರಿಕಾಗೋಷ್ಠಿಯ ವಿಚಾರಗಳನ್ನು ತಮ್ಮ ಎದುರಿಗೆ ಇಡಲಿಕ್ಕೆ ಬಂದಿದ್ದೀವಿ. ಕಳೆದ ಒಂದು 10 ದಿನಗಳಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರ ಮತಕ್ಷೇತ್ರ ಚಿತಾಪೂರಿನ ಅಕ್ರಮ ಮರಳುಗಾರಿಕೆಯ ಸುದ್ದಿ ಟಾಪ್ 1 ಲಿಸ್ಟ್ನಲ್ಲಿ ಸುದ್ದಿ ಆಗ್ತಾ ಇದೆ. ಬಿಜೆಪಿ ಸರ್ಕಾರ ಇದ್ದಾಗ 2019ರಿಂದ 23ರವರೆಗೆ ಇವರು ಆಗ ಅಲ್ಲಿಯ ಶಾಸಕರಾಗಿದ್ದರು, ಪ್ರಿಯಾಂಕ ಖರ್ಗೆ ಅವರು. ಆ ಸಂದರ್ಭದಲ್ಲಿ ಆ ಕ್ಷೇತ್ರದ ಮತ್ತು ಅವರ ಒಬ್ಬ ಕಾರ್ಯಕರ್ತ ಇವರಿಗೆ ದೂರವಾಣಿ ಮಾಡಿ, ಸರ್ ನಮಗೆ ಕೆಲಸ ಇಲ್ಲ, ನಂದು ಟ್ರ್ಯಾಕ್ಟರ್ ಇದೆ, ಮತ್ತು ಕಾಗಿಣಾ ನದಿಯಲ್ಲಿ ನಾವು ಮರಳು ಸಾಗಿಸ್ಬೇಕು ಅಂದರೆ ಪೊಲೀಸರು ವಿಪರೀತ ತೊಂದರೆ ಕೊಡ್ತಾ ಇದ್ದಾರೆ, ನೀವೊಂದಿಷ್ಟು ಹೇಳಿ ನಮಗೆ ಮರಳು ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಫೋನ್ನಲ್ಲಿ ಮಾತಾಡ್ತಾನೆ. ಆಗ ಈ ಶಾಸಕರು ಅದನ್ನು ವಿರೋಧಿಸ್ತಾರೆ. ಏನಪ್ಪ, ನೀನು ಬೇರೆ ಕೆಲಸ ಇಲ್ವಾ? ಕಳ್ತನ ಮಾಡಿ ಮರಳು ಎತ್ತೊಳ್ಳೋದೇ ಕೆಲಸನ ನಿನಗೆ? ಬೇರೆ ಏನಾದರೂ ಕೆಲಸ ಮಾಡೋ, ಇದೆಲ್ಲ ಸಾಧ್ಯ ಇಲ್ಲ ನನಗೆ ಅಂತ ಉತ್ತರ ಕೊಡ್ತಾರೆ. ಅದು ಎಲ್ಲ ಕಡೆ ವೈರಲ್ ಆಯಿತು. ಅವರ ಅನುಯಾಯಿಗಳು ನೋಡಿ, ನಮ್ಮ ಪ್ರಿಯಾಂಕ ಸಾಹೇಬರು ಎಷ್ಟು ಪ್ರಾಮಾಣಿಕತೆ ಇದ್ದಾರೆ, ಕಾರ್ಯಕರ್ತ ಮರಳು ಸಾಗಿಸಕ್ಕೆ ಅನುಕೂಲ ಮಾಡಿಕೊಡಿ ಅಂದರು, ಅದನ್ನು ವಿರೋಧ ಮಾಡಿದರು. ಇಂಥ ಪ್ರಾಮಾಣಿಕ ಶಾಸಕ ಕಾಂಗ್ರೆಸ್ ಮುಖ್ಯಸ್ಥ ನಮಗೆಲ್ಲೂ ಸಿಗೋಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ವೈರಲ್ ಮಾಡಿದರು. ದುರಂತ ಯಾವಾಗ ಈ ಶಾಸಕರು 2023ರ ಕಾಂಗ್ರೆಸ್ ಸರ್ಕಾರನಲ್ಲೇ ಅಧಿಕಾರ ವಹಿಸಿಕೊಂಡು ಉಸ್ತುವಾರಿ ಸಚಿವರಾದರು, ಅವರ ಪ್ರಾಮಾಣಿಕತೆ
ಸಂವಿಧಾನ ಕಾನೂನಿನ ಮೇಲಿನ ನಿಷ್ಠೆ ಪ್ರತಿನಿತ್ಯ ಪತ್ರಿಕೆಯಲ್ಲಿ ಬಟಾ ಬಯಲಾಗ್ತಾ ಇದೆ. ಜಂಬ ಪಚ್ಕೊಂಡು ಎದೆ ತಟ್ಕೊಂಡು ಇದು ಸಾವರ್ಕರ್ ಸರ್ಕಾರ ಅಲ್ಲ, ಇದು ಅಂಬೇಡ್ಕರ್ ಸರ್ಕಾರ, ಹಾಗೆ ಹೀಗೆ ಅಂತ ಹೇಳಿದವ ಸಚಿವರು ತಮ್ಮ ಮೂಗಿನ ನೇರಕ್ಕೆ ತಮ್ಮ ಕ್ಷೇತ್ರವನ್ನೇ ಹಗಲು ದರೋಡೆ ಆಗ್ತಾ ಇದೆ. ಅದಕ್ಕೆ ಕಾರಣೀಭೂತರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು. ಪ್ರತಿನಿತ್ಯ ಕಾನೂನು ಬಾಹಿರವಾಗಿ ಸುಮಾರು 500 ಟಿಪ್ಪರ್ಗಳಷ್ಟು ಮರಳು ಅಕ್ರಮ ಸಾಗಾಣಿಕೆ ಆಗ್ತಾ ಇದೆ. ಇವರ ಹೊಸ ಸರ್ಕಾರ ಬಂದ ಮೇಲೆ ನಮ್ಮ ಕಾರ್ಯಕರ್ತರು ಇಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ತಾರೆ. ನೋಡಿ ಮೇಡಮ್, ಇಲ್ಲೆಲ್ಲ ವಿಪರೀತ ಅಕ್ರಮ ನಡೀತಾ ಇದೆ, ಈ ಅಕ್ರಮ ತಡೆಯುವಲ್ಲಿ ಎಲ್ಲ ಅಧಿಕಾರಿಗಳು ವಿಫಲರಾಗಿದ್ದಾರೆ, ನೀವಾದರೂ ಏನಾದರೂ ಕ್ರಮ ಕೈಗೊಳ್ಳಿ ಅಂತ ಮನವಿ ಕೊಡ್ತಾರೆ. ಎರಡು 2023 10ನೇ ತಿಂಗಳಲ್ಲಿ, 7ನೇ ತಿಂಗಳಲ್ಲಿ ಮತ್ತು 2024ರಲ್ಲಿಯೂ ಕೂಡ ದೂರನ್ನು ಕೊಡ್ತಾರೆ. ಆ ದೂರನ್ನು ಇಲ್ಲಿಯ ಜಿಲ್ಲಾಧಿಕಾರಿ ಫೌಜಿಯಾ ಅವರು ಡಸ್ಟ್ಬಿನ್ಗೆ ಎಸಿತಾರೆ. ಇಷ್ಟಕ್ಕೂ ಸುಮ್ಮನಾಗದಂಥ ನಮ್ಮ ಕಾರ್ಯಕರ್ತ ಮಲ್ಲನಗೌಡ ಪಾಟೀಲ್ರು ಬೆಂಗಳೂರಿನ ಭೂ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ನಿರ್ದೇಶಕರಿಗೆ ದೂರನ್ನು ದಾಖಲಿಸ್ತಾರೆ. ಅವರು ಒಂದು ತಂಡ ರಚನೆ ಮಾಡಿ ಈ ಸ್ಯಾಂಡ್ ಮಾಫಿಯಾ ಏರಿಯಾಕ್ಕೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಮುಖ್ಯವಾದಂತಹ ಗುತ್ತೇದಾರ್ ಅಬ್ದುಲ್ ರಶೀದ್ ಹಾಗೂ ಅವರ ಮಗ ಅಬ್ದುಲ್ ಹಫೀಜ್. ಇವರಿಬ್ಬರು ಆ ಮರಳು ಲೂಟಿ ಮಾಡುವಲ್ಲಿ ಅಲಿಬಾಬಾ ಚಾಲಿಸ್ ಚೋರ್ ಅದರ ಮುಖ್ಯಸ್ಥರು ಇವರು. 10 ಎಕರೆ ಈ ವ್ಯಕ್ತಿಗೆ ಟೆಂಡರ್ ಆಗಿರುತ್ತೆ. ಆ 10 ಎಕರೆಯನ್ನ ಕಬಳಿಸಿದಲ್ಲದೇ ತನ್ನ ಏರಿಯಾವನ್ನ ಬಿಟ್ಟು ಇತರೆ ರೈತರ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ಅಲ್ಲಿಯೂ ಕೂಡ ಸುಮಾರು 40ರಿಂದ 50 ಎಕರೆ ಮರಳನ್ನು ಲೂಟಿ ಮಾಡ್ತಾನೆ. ಮೈನ್ಸ್ ಅಧಿಕಾರಿಗಳು ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿಯ ಉತ್ತರ ಏನಾಗಿರುತ್ತೆ ಅಂದರೆ, ನಾನೊಬ್ಬನೇ ಕಾಣ್ತೀನ ನಿಮಗೆ, ಅಲ್ಲಿ ಮಿನಿಸ್ಟರ್ ಸಂಬಂಧಿ ಒಬ್ಬ KRDL ಹೆಸರಿನಲ್ಲಿ ಅಕ್ರಮ ಮರಳು ಲೂಟಿ ಮಾಡ್ತಾ ಇದ್ದಾನೆ, ಆ ಪ್ರದೇಶಕ್ಕೆ ಹೋಗೋ ತಾಕತ್ತಿಲ್ವಾ ನಿಮಗೆ ಅಂತ ಮೈನ್ಸ್ ಅಧಿಕಾರಿಗಳಿಗೆ ಬೆದರಿಸ್ತಾನೆ. ಟ್ರ್ಯಾಕ್ಟರ್ನಿಂದ ಪಂಪ್ ಮಾಡಿ ಮರಳನ್ನು ತೆಗಿಬಾರ್ದು ಅನ್ನುವಂಥ ನಿಯಮ ಇದೆ. ರಸ್ತೆ ಮಾಡಬಾರ್ದು, ಹಿಟಾಚಿ JCB ಬಳಸಬಾರ್ದು. ಹೀಗಿದ್ರೂ ಹಾಡು ಹಗಲೇ ಆ ಎಲ್ಲ ಯಂತ್ರಗಳನ್ನು ಬಳಸಿ
ಸುಮಾರು 30, 40, 50 ಅಡಿ ಆಳದವರೆಗೂ ಕೂಡ ಇವರು ಅಲ್ಲಿ ಗಣಿಗಾರಿಕೆಯನ್ನು ನಡೆಸಿದ್ದನ್ನ ನೋಡಿ ಬೆಂಗಳೂರಿನ ಗಣಿ ಅಧಿಕಾರಿಗಳು ಅಲ್ಲಿ ಗಣಿಗಾರಿಕೆ ನಡೆಸಿದಂತಹ ಗುತ್ತಿಗೆದಾರರ ಮೇಲೆ, ನಿಮಗೆ ಆಶ್ಚರ್ಯ ಆಗುತ್ತೆ, ಒಂದು ಕೇಸ್ನಲ್ಲಿ 7,08,000 ರೂಪಾಯಿ ಫೈನ್. ಇದು 2023ರಲ್ಲಿ ಹಾಕ್ತಾರೆ, 7ನೇ ತಿಂಗಳು 21ನೇ ತಾರೀಕು. 7,08,000. ಆಮೇಲೆ 12/1/2024 ಕಳೆದ ವರ್ಷ 34,67,400. 34,67,400. ಮತ್ತು ಈ ಅಬ್ದುಲ್ ಹಫೀಜ್ ಅಂತಿದಾರಲ್ಲ, ಇವರು ಭೂಮಿಯನ್ನ ಬಗೆದಿದ್ದಕ್ಕಾಗಿ ಗಣಿ ಅಧಿಕಾರಿಗಳೇ ದಿಗ್ಭ್ರಾಂತರಾಗ್ತಾರೆ. ವಾಹ್, ಎಂಥ ಸಾಧನೆ ಮಾಡಿದೀಯಪ್ಪ ನೀನು ಅಂತ. ಈ ವ್ಯಕ್ತಿಗೆ 16/11/2024 ಅಂದರೆ ಈ ಒಂದು 6 ತಿಂಗಳ ಹಿಂದೆ 16/11/24 ಅಬ್ದುಲ್ ಹಫೀಜ್ಗೆ 85,57,000 85,57,920 ರೂಪಾಯಿ ಫೈನ್. ಮತ್ತೆ ಇವರ ಪುತ್ರ ಅಬ್ದುಲ್ ಹಫೀಜ್ ಇವನು ಭಾರಿ ಸಾಧನೆ ಮಾಡಿದಾನಂತ ಹೇಳಿ ಈ ವ್ಯಕ್ತಿಗೆ 92,42,000 ಸಾರಿ 9 ಲಕ್ಷ 92,170 94,82,170 ರೂಪಾಯಿ. ಅದರಲ್ಲಿ ಈ ಪುಣ್ಯಾತ್ಮ 85 ಲಕ್ಷ ರೂಪಾಯಿ ಕಟ್ಟಿದ್ದಾನೆ ಮಗ. ತಂದೆಗಿಂತಲೂ ಬಹಳ ದೊಡ್ಡ ಸಾಧನೆ ಮಾಡಿದಂಥವನು. 85 ಲಕ್ಷ ಕಟ್ಟಿದ್ದಾನೆ, ಇನ್ನು 9,24,000 ರೂಪಾಯಿ ಬಾಕಿ ಇದೆ ಕಟ್ಟೋದು. ಇದು ಇಷ್ಟು ಕಟ್ಟಿದರೆ ಇನ್ನುಳಿದವರು ಕೋರ್ಟ್ಗೆ ಹೋಗಿ ಸ್ಟೇ ತಂದಿದ್ದಾರೆ. 6-7 ತಿಂಗಳು ಕಳೆದರೂ ಕೂಡ ಮೈನ್ಸ್ ಅಧಿಕಾರಿ ಈ ಸ್ಟೇಯನ್ನ ತೆರವುಗೊಳಿಸುವಲ್ಲಿ ವಿಫಲರಾಗಿದ್ದಾರೆ. ಇಲ್ಲಿಯ ಮೈನ್ಸ್ ಉಪ ನಿರ್ದೇಶಕ ಸೋಮಶೇಖರ್, ಸೇಡಂ ಎಸಿ, ಚಿತ್ತಾಪೂರಿನ ತಹಸೀಲ್ದಾರ್ ಅವರೆಲ್ಲರ ಗಮನಕ್ಕೂ ಇದು ಇದ್ರೂ ಕೂಡ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈತನ ವಿರುದ್ಧ ವರದಿ ಕೊಟ್ಟು ಗಣಿಗಾರಿಕೆ ಲೈಸೆನ್ಸ್ ಅನ್ನ ರದ್ದು ಮಾಡಿಸಬೇಕಾಗಿತ್ತು. ಇಲ್ಲ, ಮಾಡಿಸ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ಸೇಡಂ ಎಸಿ, ಚಿತ್ತಾಪುರ ತಹಸೀಲ್ದಾರ್, ಮೈನ್ಸ್ ಡೆಪ್ಟಿ ಡೈರೆಕ್ಟರ್ಗೆ ಮಂತ್ಲಿ ಪೇಮೆಂಟ್ ಹೋಗುತ್ತೆ ಈ ಮರಳು ದಂಧೆಕೋರರಿಂದ. ಹೀಗಾಗಿ ಸ್ಟೇ ಕೂಡ ತೆರವುಗೊಳಿಸಕ್ಕೆ ಹೋಗ್ತಾ ಇಲ್ಲ. ಆತನ ಲೈಸೆನ್ಸ್ ರದ್ದು ಮಾಡಿ ಅಂತಲೂ ಕೂಡ ಹೇಳಲಿಕ್ಕೆ ಬರೀಲಿಕ್ಕೆ ಆಗ್ತಾ ಇಲ್ಲ. ಆ ವಂಚಕರ ಜೊತೆ ಸರ್ಕಾರಿಯ ನಯವಂಚಕರು ಸೇರ್ಕೊಂಡಿದ್ದಾರೆ, ಅಧಿಕಾರಿಗಳು ಶಾಮೀಲಿದ್ದಾರೆ. ನಂಬರ್ ಪ್ಲೇಟ್ ಇರೋದಿಲ್ಲ ಟಿಪ್ಪರ್ಗೆ. ನಿಯಮದ ಪ್ರಕಾರ 10 ವೀಲ್ಗೆ, 12 ವೀಲ್ಗೆ ಮತ್ತು 16 ವೀಲ್ಗೆ ಇಂತಿಷ್ಟೇ ಪ್ರಮಾಣದ ಮರಳನ್ನು ತುಂಬಬೇಕು ಅಂತ ನಿಯಮ ಇದೆ. 50 ಟನ್ ಮರಳು ತುಂಬ್ತಾರೆ,
ರಾಯಲ್ಟಿ ಮಾತ್ರ 10 ಟನ್ನಿಂದ ಹರಿಸ್ಕೊಳ್ತಾರೆ. 50 ಟನ್ ಮರಳು, 10 ಟನ್ ರಾಯಲ್ಟಿ. RTO ನೋಡೋದಿಲ್ಲ, ಪೊಲೀಸ್ ಆಫೀಸರ್ ನೋಡೋದಿಲ್ಲ. ಮತ್ತೆ ಒಂದೇ ರಾಯಲ್ಟಿಯಿಂದ 4 ಟ್ರಿಪ್ಗಳು. ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಹೈವೇಯಲ್ಲಿ ನಾವು ಸಂಚಾರ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಒಂದು ಕಾರು, ಒಂದು ಜೀಪು ಇಟ್ಕೊಂಡು ನಿಂತಿರ್ತಾರೆ. ಟ್ರಿಬಲ್ ರೈಡು, ಹೆಲ್ಮೆಟ್ ಡ್ರೈವು, ಹೀಗೆ ಅವ್ರ ಮೇಲೆ ದಂಡ ಹಾಕಕ್ಕೆ. ಆದರೆ ಒಂದೇ ಒಂದು ವಾಹನ ಸೇಡಂ ರಸ್ತೆಗಾಗಲಿ ಚಿತ್ತಾಪುರ ರಸ್ತೆಗಾಗಲಿ ಪೊಲೀಸರದ್ದು ಕಾಣ್ತಾ ಇಲ್ಲ. ಇದ್ರ ಮೇಲೆ ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಇಲಾಖೆಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾವೆ. ಮತ್ತೆ ಈ ಮರಳು ನೀತಿಗೆ ಟಾಸ್ಕ್ ಫೋರ್ಸ್ ಅನ್ನುವಂತಹ ಒಂದು ಸಮಿತಿ ಇದೆ. ಅದಕ್ಕೆ ಅಧ್ಯಕ್ಷರು ಇಲ್ಲಿಯ ಜಿಲ್ಲಾಧಿಕಾರಿಗಳು. ಇವರಂತೂ ಆಫೀಸ್ ಬಿಟ್ಟು ಹೊರಗಡೆ ಬರೋಲ್ಲ, ಹೊರಗಡೆ ಬಂದರೆ ಕಾರ್ ಬಿಟ್ಟು ಇಳಿಯೋದಿಲ್ಲ. ಈ ಎಲ್ಲ ಸ್ಯಾಂಡ್ ಲೂಟಿಗೆ ಈ ಅಮ್ಮನೇ ಕಾರಣ. ಇಷ್ಟೊಂದು ದೂರುಗಳು ಬಂದರೂ ಕೂಡ ಕಳೆದ 10 ದಿನಗಳಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಸಾರ ಆಗ್ತಾ ಇದೆ. ಒಂದು ಹುಡುಗ ನೀರು ಕುಡಿಯೋಕೆ ಹೋಗಿ ಸತ್ತೋಗ್ಬಿಟ್ಟ. ಅವ್ರ ಮನೆಯವರಿಗೆ ದುಡ್ಡು ಕೊಟ್ಟು ಅವ್ರ ಬಾಯಿ ಮುಚ್ಚಿಸಿದ್ರು. ಯಾರು ರಾಜಕೀಯ ಮಾಡಕ್ಕೆ ಹೋಗಬೇಡಿ, ಹೋರಾಟ ಮಾಡಕ್ಕೆ ಹೋಗಬೇಡಿ, ಆಕಸ್ಮಿಕವಾಗಿ ನನ್ನ ಮಗ ತೀರ್ಕೊಂಡ ಅಂತ ಅವ್ರ ಕಡೆಯಿಂದ ಹೇಳಿಸಿದ್ರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಒಬ್ಬ ಜಿಲ್ಲಾಧಿಕಾರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ ಅಂದರೆ ಇವರು ಕೂಡ ಆ ಕಳ್ಳರ ಜೊತೆ ಶಾಮೀಲಾಗಿದ್ದಾರೆ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ. ತಾವು ಮೊನ್ನೆ ಇಲ್ಲಿಯ ಉಸ್ತುವಾರಿ ಮಂತ್ರಿಗಳಿಗೆ ಕೇಳಿದಿರಿ. ಅವರು ಒಂದು ಸಣ್ಣದಾಗಿ ಸ್ಟಾಪ್ ಮಾಡಿದ್ದೀವಿ ಮತ್ತು ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದೀವಿ. ನಾನು ಇಲ್ಲಿ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಸವಾಲು ಹಾಕ್ತೀನಿ, ಹೊಸದೇನು ತನಿಖೆ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ನಿಮ್ಮ ಸರ್ಕಾರದ ಅಧಿಕಾರಿಗಳೇ ಕನ್ನಡಿಯನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದಾರೆ. ಮೈನ್ಸ್ ಆಫೀಸರ್ ಎದುರುಗಡೆ ಇದೆ, DC ಎದುರುಗಡೆ ಇದೆ. ನಿಮಗೇನಾದರೂ ದಮ್ಮು ತಾಕತ್ತು ಇದ್ರೆ ಇವ್ರ ಮೇಲೆ ಕೇಸ್ ಹಾಕಿ. ಎಲ್ಲ DC, AC, ತಹಸೀಲ್ದಾರ್, ಇವರ ಬಾಲಂಗೊಚ್ಚಿಗಳೇನೇನಿದಾರಲ್ಲ, ಮೈನ್ಸ್ ಆಫೀಸರ್ಸ್, ಮತ್ತೆ ಕಾನೂನು ಬಾಹಿರವಾಗಿ ಈ ರೀತಿಯಾದಂಥ ಟಿಪ್ಪರ್ಗಳನ್ನು ಬಳಸಿ, ಇಟಾಚಿಗಳನ್ನು ಬಳಸಿ ಎಲ್ಲ ವಾಹನಗಳು ಸೀಸ್ ಮಾಡಿಸಿ ನೋಡೋಣ. ಎತ್ತರದ ನಮ್ಮ ಮಠದ ಕಟ್ಟಡ ನಿಮಗೆ ಕಾಣುತ್ತೆ, ಆಳವಾದ ಗುಣಿ ಕಾಣೋದಿಲ್ವಾ ನಿಮಗೆ ಮಿನಿಸ್ಟರ್? ಬರೀ ಹೇಳಿಕೆ ಕೊಡೋದಕ್ಕೆ ಮಾತ್ರ ನೀವು ಮಂತ್ರಿಗಳಾಗಿದ್ದೀರಾ ಅಥವಾ ಕಾನೂನು ಚಲಾಯಿಸೋದಕ್ಕಾಗಿದ್ದೀರಾ ಅನ್ನುವಂಥದ್ದು ಸ್ಪಷ್ಟೀಕರಣ ಕೊಡಿ. ಕೆಲವರಂತೂ ನೀವೆಲ್ಲ ಕೇಳಬೇಕ್ರಿ, ಇಲ್ಲ ಅಲ್ಲಿ ಮರಳೇನು ಹೊಡೆದಿಲ್ಲ, ಮಣ್ಣು ಹೊಡೆದಿದ್ದಾರೆ ಅಂತೇಳಿ 2 ಲಕ್ಷ ರೂಪಾಯಿ ದಂಡ ಹಾಕಿದ್ದಾರೆ. 14 ಲಕ್ಷ ದಂಡ ಹಾಕಿದ್ದಾರೆ. ಮರಳು ಹೊಡೆದಿದ್ದೆ ಆದರೆ ಅದು 50 ಲಕ್ಷ ಮೇಲೆ ಬರ್ತಿತ್ತು. ಎಲ್ಲ ಎಂಜಲು ಕಾಸಿಗಾಗಿ ನಾಲಿಗೆ ಚಾಚುವಂಥ ಅಧಿಕಾರಿಗಳು ನಮ್ಮ ಕಲಬುರಗಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಮಿನಿಸ್ಟರ್ ಅವರೇ, ಬಿಲ್ಡಪ್ ಸ್ಟೇಟ್ಮೆಂಟ್ ಕೊಡೋದು ಬಿಡಿ, ಇವ್ರ ಮೇಲೆ ಆಕ್ಷನ್ ಮಾಡಿ. ದೊಡ್ಡದಾಗಿ ಸಂವಿಧಾನ ಕಾನೂನು ಅಂತ ಹೇಳಿ
ಅಲ್ಲಿಂದ ಇಲ್ಲಿವರೆಗೆ ಹೇಳ್ತೀರಿ. ನಿಮ್ಮ ಕ್ಷೇತ್ರದಲ್ಲಿನೇ ನಿಮ್ಮ ಬುಡದಲ್ಲಿನೇ ಲೂಟಿ ಹಾಕ್ತಾ ಇದ್ರು ಕೂಡ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಿ ಅಂದರೆ ನಿಮ್ಮದೆಷ್ಟು ಶೇರ್ ಇದೆ? ಮಣಿಕಂಠ ರಾಠೋಡ್ ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ. 1500 ಕೋಟಿ ರೂಪಾಯಿಯಷ್ಟು ಮರಳು ಅಲ್ಲಿ ಲೂಟಿ ಆಗಿದೆ ಅಂತ. ಈ ಕಡೆ ದಯಮಾಡಿ ಗಮನ ಹರಿಸಿ. ಇದೆಲ್ಲ ವಿವರಣೆಯನ್ನು ನಾವು ಇಲ್ಲಿಯ DC ಅವರಿಗೆ ಇವತ್ತು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. 1 ವಾರದಲ್ಲಿ ಸೂಕ್ತ ಮತ್ತು ದಕ್ಷ ಅಧಿಕಾರಿಗಳ ತಂಡ ರಚನೆ ಮಾಡಿ ವರದಿಗೆ ತಗೊಳ್ಬೇಕು. ಯಾರೋ ಹೇಳ್ತಾರಂತೇಳಿ 30 ದಿನ 40 ದಿನ ಜೂನು ಜುಲೈನಲ್ಲಿ ನೀವು ಕೊಟ್ಟರೆ ವರದಿ ಏನು ಬರುತ್ತೆ ಅಂದರೆ, ದೂರುದಾರರು ಆರೋಪಿಸಿದಂತೆ ಅಲ್ಲಿ ಯಾವುದೇ ಗುಂಡಿಗಳು ಕಾಣುವುದಿಲ್ಲ. ಯಾಕಂದರೆ ಮಳೆ ಬಂದು ಮುಚ್ಕೊಂಡು ಹೋಗಿರುತ್ತಲ್ಲ. ಇವರು ಹೋಗೋದೇ ಜೂನ್ ಜುಲೈ ಆಗಸ್ಟ್ನಲ್ಲಿ ಹೋಗ್ತಾರೆ ಇವ್ರು ತನಿಖೆಗೆ. 1 ವಾರದಲ್ಲಿ ನೀವು ತನಿಖೆ ಮಾಡದೆ ಹೋದರೆ DC ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ನಾವು ಹೈಕೋರ್ಟ್ನ ಕಟಕಟೆ ಹತ್ಸೋದಂತೂ ನಿಶ್ಚಿತ.